ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ MTM ಮಾಡುವ ನಮಸ್ಕಾರಗಳು. ಸೊ ತುಂಬ ದಿನ ಆಗಿತ್ತು ಆಲ್ರೆಡಿ ವಿಡಿಯೋ ಹಾಕಿ, ಎಡಿಟ್ ಮಾಡೋದು ಎಲ್ಲ ಸ್ವಲ್ಪ ಲೇಟ್ ಆಗೋಯಿತು. ಇವತ್ತು ಹಾಕ್ತಾಯಿದ್ದೀನಿ. ನಾನು ನ್ಯೂ ಇಯರಲ್ಲಿ ಏನೇನು ಮಾಡಿದೆ ಅಂತೇಳಿ ಹಾಕ್ತೀನಿ. ಇದು 31 ಡಿಸೆಂಬರು. ನಾನು ಬೆಳಗಿನ ತಿಂಡಿ ಮುಗಿಸಿ ನಮ್ಮ ಸಿಸ್ಟರ್ ಅಂದರೆ ಕೊಲೀಗು, ಫ್ರೆಂಡು ಎಲ್ಲ ಅಂತ ಹೇಳ್ಬೋದು. ಅವರು ನನ್ನ ಜೊತೆ ಬರೀ ಕೆಲಸ ಮಾಡಿದ್ದು 15 ದಿವಸ ಅಷ್ಟೇ, ಆದರೆ ತುಂಬ ಕ್ಲೋಸ್ ಆಗಿಬಿಟ್ವಿ. ಮೆಟ್ರೋದಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನಮಗೆ ಸ್ಟಾರ್ಟಿಂಗಲ್ಲೇ ಒಂದು ಅಚ್ಚರಿ ಕಾದಿತ್ತು. ಏನಪ್ಪ ಅಂತಂದರೆ, ಇದು ಆಟೋಮೆಟಿಕ್ ಮಿಷಿನ್ನು. ನಾವು ಏನು ಬೇಕೋ ಅದು, ನಾನು ಇದನ್ನೆಲ್ಲ ಫಾರಿನಲ್ಲಿ ನೋಡಿದ್ದೆ. ಇಂಡಿಯಾದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಬೇರೆಯವರೆಲ್ಲ ನೋಡಿರ್ಬೋದೇನೋ, ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದೆ. ಅಲ್ಲಿ ಯಾವುದು ಬೇಕು ಅಂತ ಆರ್ಡ್ರ್ ಮಾಡಿಬಿಟ್ಟು ಹಾಕಿದ್ರೆ, ಪ್ರೊಸೀಡ್ ಕೊಟ್ಟಾಗ ಅದು ಸ್ಕ್ಯಾನರ್ ತೋರಿಸುತ್ತೆ. ಅಲ್ಲೇ ಪೇ ಮಾಡಿದ್ವಿ. ಪೇ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಬಂತು. ನಾನು ಮೊದಲೇ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ, ತುಂಬ ರೋಬೋಟು ಮಿಷಿನ್ಸ್ಗಳು ಬರ್ತವೆ, ಇನ್ನು ಜನರಿಗೆ ಕೆಲಸ ಇಲ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು. ಸೊ ಆಲ್ರೆಡಿ ಬರ್ತಾ ಇದೆ. ಎಷ್ಟು ಇಂಪ್ರೂವ್ ಆಗ್ತಾ ಇದ್ದೀವಿ ನಾವು ಅಂತಲೂ ಅನಿಸುತ್ತೆ. ಒಂದು ಕಡೆ ಬೇಜಾರು ಆಗುತ್ತೆ, ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗೋದ್ರಿಂದ ನಮಗೆ ಕೆಲಸಗಳು ಸಿಗಲ್ಲ, ಏನಿಲ್ಲ. ನೋಡಿ, ಜನ ಮಾಡೋ ಕೆಲಸ ಏನೂ ಇಲ್ಲ ಅಲ್ಲಿ. ಆಟೋಮೆಟಿಕ್ ನಾವು ಒಂದು ಕೋಲ್ಡ್ ಕಾಫಿ ಮತ್ತು ಒಂದು ವೆನಿಲ್ಲಾ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ವಿ. ಸೊ ಅದು ಆಟೋಮೆಟಿಕ್ ಬಂತು. ತುಂಬಾ ಚೆನ್ನಾಗಿತ್ತು. ಮಿಲ್ಕ್ ಶೇಕು ಮತ್ತು ಕೋಲ್ಡ್ ಕಾಫಿ ಎರಡು ಟೇಸ್ಟ್ ಮಾಡಿದ್ವಿ. ನಮ್ಮ ಸಿಸ್ಟ್ರು ಏನು ತೊಗೊಳ್ಲಿಲ್ಲ, ಬರೀ ನಾನು ಅವ್ರ ಮಗನಿಗೆ ಬಟ್ಟೆ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ವಿ. ಅವ್ರ ಹತ್ರ ಪ್ಯಾಂಟಲೂನ್ಸ್ದು ವೋಚರ್ ಇತ್ತು. ಫಸ್ಟು ಓರಿಯನ್ ಮಾಲ್ಗೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಸಿಕ್ಕಿದ್ರೆ ವೋಚರು ಅಂತ ಕೊಡ್ತಾರೆ, ಒಬ್ಬೊಬ್ಬರು ಮೋಸ ಮಾಡ್ತಾರೆ. ಅಂದರೆ 2,000 ರೂಪಾಯಿ ತೊಗೊಂಡ್ರೆ 200 ರೂಪಾಯಿ ಫ್ರೀ ಆಗುತ್ತೆ, ಆ ಥರ ಇರುತ್ತೆ. ಸೊ ನೋಡೋಣ, ಫಸ್ಟು ಅಲ್ಲಿ ಹೋಗ್ಬಿಟ್ಟು 5,000 ರೂಪಾಯಿದು ಏನಾದರೂ ಸಿಕ್ಕಿದ್ರೆ ವೋಚರು, ಅದನ್ನ ಫುಲ್ ಬಟ್ಟೆ ಪರ್ಚೇಸ್ ಮಾಡೋಣ. ಇಲ್ಲಾಂದರೆ ಅಲ್ಲಿಂದ ಮಾಮೂಲಿ ನಮ್ಮದು ಚಿಕ್ಕಪೇಟೆನೇ ಅಡ್ಡ, ಅಲ್ಲಿ ಹೋಗ್ಬಿಟ್ಟು ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಬರೋಣ. ಯಾಕೆಂದರೆ ಚಿಕ್ಕಪೇಟೆಯಲ್ಲೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಇಂಥ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ತುಂಬ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಫಸ್ಟ್ ನೋಡೋಣ, ಅಲ್ಲಿ ವೋಚರ್ ಏನಾದರೂ ಆಯಿತು ಅಂತ ಅಂದರೆ ಅಲ್ಲಿ ತೊಗೊಳ್ಳೋಣ, ಇಲ್ಲಾಂದರೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋದ್ವಿ. ಮಾಲ್ಗೆ ಹೋಗಿ ಆಲ್ರೆಡಿ ತುಂಬ ದಿವಸ ಅಲ್ಲ, ವರ್ಷಗಳೇ ಆಗಿತ್ತು ನಾನು ಮಾಲ್ಗೆ ಹೋಗಿ. ಸೊ ಹೋದೆ. ಆಲ್ರೆಡಿ ಎಷ್ಟು ಅಪ್ಡೇಟ್ ಆಗಿದೆ ಅಂದರೆ ಹೇಳ್ದಂಗೆ ಮಿಷಿನು. ಈಗ ಕೈ ತೊಳೆಯೋಕ್ಕೂ ಅಷ್ಟೇ, ಎಲ್ಲ ಸೆನ್ಸಾರು. ನಾವು ನಲ್ಲಿ ಆನ್ ಮಾಡೋಂಗೂ ಇಲ್ಲ, ಸುಮ್ಮನೆ ಕೈ ಇಟ್ಟರೆ ಸಾಕು, ವಾಶ್ ಬೇಸಿನಲ್ಲಿ ಆಟೋಮೆಟಿಕ್ ನೀರು ಬರುತ್ತೆ. ಅಷ್ಟು ಸೋಂಬೇರಿಗಳು ಆಗ್ತಾಯಿದ್ದಾರೆ ಜನ. ಏಕೆಂದರೆ ನಲ್ಲಿ ಆನ್ ಮಾಡೋಕ್ಕೂ ಆಗಲ್ಲ ಅಂತಂದರೆ ಇನ್ನು ಹೇಗೆ ಹೇಳಿ ಅಲ್ವಾ? ಸೊ ಮಾಲೆಲ್ಲ ಸುತ್ತಾಡಿದ್ವಿ, ಚೆನ್ನಾಗಿ ಶಾಪಿಂಗು ಮಾಡಿದ್ವಿ. ವೋಚರ್ ನಡೀತು, ಪರವಾಗಿಲ್ಲ. 5,000ದ್ದು ಮಗನ ಬರ್ತಡೇ ಇತ್ತು, 5th, ಹಾಗಾಗಿ ಪರ್ಚೇಸ್ ಎಲ್ಲ ಮಾಡಿದ್ವಿ. ನಮ್ಮ ಸಿಸ್ಟ್ರು ಚೆನ್ನಾಗಿ ಒಳ್ಳೆ ಭರ್ಜರಿ ಊಟನೂ ಕೊಡಿಸಿದ್ರು. ನಾವು ಆರ್ಡ್ರ್ ಮಾಡಿದ್ದು ಒಂದು ಆಂಧ್ರ ಪ್ಲ್ಯಾಟರು ಮತ್ತು ಒಂದು ತಂದೂರಿ ಪ್ಲ್ಯಾಟರು. ತುಂಬ ಚೆನ್ನಾಗಿತ್ತು. ದುಡ್ಡು ಅಷ್ಟೇ ಚೆನ್ನಾಗಿತ್ತು. 450 ರೂಪೀಸ್ ಪರ್ ಪ್ಲೇಟ್ ಇತ್ತು. ಅದಾದಮೇಲೆ ಮಗ ಹಠ ಮಾಡ್ದ ಅಂತ ಅಲ್ಲೇ PVRಲ್ಲಿ ಮೂವಿ ಬುಕ್ ಮಾಡಿದ್ವಿ. ಕಾಟೇರ ಮೂವಿ ತುಂಬ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಹೇಳ್ತಿದ್ರು. ಸೊ ಹೋಗೋಣ ಅಂತ ಹೋದ್ವಿ. ಮೂವಿ ಇದ್ದಿದ್ದು 3:10ಗೆ. ಸೊ ನಾವು ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು, 3:18 ಆಗಿತ್ತು. ಮೂವಿ ಎಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆಯೋ ಅಂತ ಅಂದ್ಕೊಂಡು, ನಂಗೆ ಫಸ್ಟಿಂದ ಮೂವಿ ನೋಡಿದ್ರೇ ಇಷ್ಟ ಆಗೋದು, ಮಧ್ಯದಲ್ಲಿ ನೋಡಿದ್ರೆ ಇಷ್ಟ ಆಗಲ್ಲ. ಬಟ್ ದೇವ್ರ ದಯೆ ಹೆಂಗೋ ಸ್ಟಾರ್ಟ್ ಆಗಿರಲಿಲ್ಲ. 8 ನಿಮಿಷ ಆ್ಯಡ್ಸೇ ಕೊಡ್ತಾಯಿದ್ರು. ನಾವು ಹೋದ್ಮೇಲೆ ಸ್ಟಾರ್ಟ್ ಆಯಿತು. ತುಂಬ ಜನ ಸಖತ್ತಾಗಿದೆ ಮೂವಿ ಅಂತ ಹೇಳ್ತಿದ್ರು. ಬಟ್ ಪರ್ಸ್ನಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಒಂದು ಸಲ ನೋಡ್ಬೋದು ಅನ್ನಿಸ್ತು. ದರ್ಶನ್ ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಹೀರೋಯಿನ್ನು ಏನು ಅಷ್ಟು ಇಷ್ಟ ಆಗಲಿಲ್ಲ. ಮಾಲಾಶ್ರೀ ಅವ್ರು ತುಂಬ ಚೆನ್ನಾಗಿದ್ರು, ಬಟ್ ಅವ್ರ ಮಗಳು ಏನು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು. ಹಾಗೆ ಇಂಟರ್ವಲ್ಲಲ್ಲಿ ನೋಡಿದ್ರೆ ನಮ್ಮ ಚಾಮರಾಜ್ ಮಾಸ್ಟ್ರು ಇದ್ದರು. ತುಂಬ ಖುಷಿ ಆಯಿತು ಅವ್ರನ್ನ ಭೇಟಿಯಾಗಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಚಾಮರಾಜ್ ಮಾಸ್ಟ್ರು ಯಾರು ಅಂತೇಳ್ಬಿಟ್ಟು. ಆಮೇಲೆ ಹೊಸ್ದಾಗಿ ಒಂಥರ, ನಾನು ಇದನ್ನು ನೋಡಿರಲಿಲ್ಲ ಓರಿಯನ್ ಮಾಲಲ್ಲಿ. ಎಲಿಫೆಂಟ್ದು ಒಂದು ಪೇಂಟಿಂಗೋ ಏನೋ ಗೊತ್ತಿಲ್ಲ, ಸ್ಟಿಕ್ಕರೋ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ಒಂದು ಪ್ಲ್ಯಾಂಟ್ಸಿಂದು ಒಂದು ಸ್ಟೋರ್ ಇತ್ತು. ನೋಡೋಣ ಎಷ್ಟೆಷ್ಟು ಇರ್ಬೋದು ಅಂತ ನೋಡಿದೆ. ಯಪ್ಪ, ಇಷ್ಟೊಂದು ಕಾಸ್ಟ್ಲಿ ಇರುತ್ತಾ ಅಂತ ಅನ್ನಿಸ್ತು ನನಗೆ. ಒಂದೊಂದು ಪ್ಲ್ಯಾಂಟೂ 3,000, 3,500, 4,000 ಅಂದರೆ 1,000 ಕಮ್ಮಿ ಯಾವುದೂ ಇರಲಿಲ್ಲ ಪ್ಲ್ಯಾಂಟ್ಸು. ಅಷ್ಟಿಷ್ಟೊಂದು ಕಾಸ್ಟ್ಲಿ ಇತ್ತು ಪ್ಲ್ಯಾಂಟ್ಸು. ಸೊ ನಾನು ಇಷ್ಟೊಂದು ಕಾಸ್ಟ್ಲಿ ಪ್ಲ್ಯಾಂಟ್ಸು ನೋಡಿದ್ದೇ ಇಲ್ಲ. ಮಾಲ್ ಅವರು ರೆಂಟು ಸೇರಿಸಿ ಹಾಕ್ಬಿಟ್ಟಿರ್ತಾರೆ ಅನಿಸುತ್ತೆ ಮಾಲಲ್ಲಿ. ಇಷ್ಟೊಂದು ಕಾಸ್ಟ್ಲಿ ಆಗಿದ್ರೆ ನಮ್ಮ ಮನೆಗೆ ಅಷ್ಟೊಂದು ಪ್ಲ್ಯಾಂಟ್ಸ್ ಇರ್ತಾನೆ ಇರಲಿಲ್ವೇನೋ. ನಾನೆಲ್ಲ 70, 80, 100 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ನಾನೊಂದು 500 ರೂಪಾಯಿವರೆಗೂ ಹೈಯೆಸ್ಟು ನಾನು ತೊಗೊಂಡಿರೋ ಪ್ಲ್ಯಾಂಟ್ಸಲ್ಲಿ. ನೋಡಿ, ಈ ಪ್ಲ್ಯಾಂಟ್ಸ್ ಎಲ್ಲ ನಾನು ಬರೀ 100, 120 ರೂಪೀಸ್ಗೆ ಅಷ್ಟೇ ತೊಗೋತಾ ಇದ್ದಿದ್ದು. ಇಷ್ಟೊಂದು 1,000 ರೂಪಾಯಿ ಇದೆ ಅದು ಆ ಪ್ಲ್ಯಾಂಟು.
ಇವು ಎಲ್ಲ ಅಷ್ಟೇ ₹70 ₹80 ಆ ಥರ ಅಷ್ಟೇ ಫೈನಲ್ಲು. ಇದು ಎಲ್ಲ ಸೇರಿಸಿ ₹1600 ಹಾಕಿದ್ದಾರೆ. ಅದಕ್ಕೊಂದು ₹200-300 ಖರ್ಚಾಗಿರ್ಬೋದೇನೋ ಅಷ್ಟೇ ಪಾಟು ಸೇರಿಸಿ. ಬಟ್ ಇಷ್ಟೊಂದು ಕಾಸ್ಟ್ಲಿ ನೋಡೇ ಇರಲಿಲ್ಲ ನಾನು. ಇಷ್ಟೊಂದು ದುಡ್ಡು ಕೊಟ್ಟು ಯಾರು ತಗೋತಾರಪ್ಪ ಇವ್ರ ಹತ್ರ ಪ್ಲ್ಯಾಂಟ್ಸು ಅಂತ ಅನ್ಕೋತಾ ಇದ್ದೆ ಮನಸ್ಸಲ್ಲಿ. ಬಟ್ ತೊಗೊಳ್ಳೋರು ಇರ್ಬೋದೇನೋ, ಅದು ತುಂಬ ದೊಡ್ಡ ದೊಡ್ಡ ಸಾಹುಕಾರರುಗಳೆಲ್ಲ ತೊಗೋಬೋದೇನೋ. ಬಟ್ ನಮ್ಮ ಕೈಲಿ ಅಷ್ಟೊಂದು, ನಾವು ಮಿಡಲ್ ಕ್ಲಾಸ್ ಜನಗಳು, ನಾವು ಇಷ್ಟೊಂದು ಎಲ್ಲ ದುಡ್ಡು ಕೊಟ್ಟು ತಗೊಳ್ಳೋ ಅಷ್ಟು ಆಗಲ್ಲ. ಸೊ ಇರೋದ್ರಲ್ಲೇ ಏನೇ ಆಗುತ್ತೋ ಅದನ್ನು ನೋಡಿಕೊಂಡು, ಅದು ನಮಗಿಷ್ಟ ಪ್ಲ್ಯಾಂಟ್ಸು, ಹಾಗಂತ ಅಷ್ಟೊಂದು ದುಡ್ಡು ಕೊಟ್ಟು ತಂದು ಇಟ್ಕೊಳ್ಳೋಕ್ಕೂ ಆಗಲ್ಲ. ನಮ್ಗೆ ಯಾವುದು ಬೇಕೋ ಅದು ತಂದು ಇದನ್ನ ನೋಡ್ತಾ ನೋಡ್ತಾ ನನಗೊಂದು ಹೊಸ ಐಡಿಯಾ ಬರೋಕ್ಕೆ ಶುರುವಾಯಿತು. ಸೊ ನಾನು ಒಂದೊಂದು ₹100 ಇರ್ಬೋದೇನೋ ಪಾಟ್ಸ್ ಅವೆಲ್ಲ ತಂದು ಇಟ್ಕೊಂಡು, ನಾನು ಪ್ಲ್ಯಾಂಟ್ಸ್ ಎಷ್ಟೊಂದು ನಮ್ಮ ಮನೆಯಲ್ಲೇ ಇದು ಮಾಡಿದ್ದೀನಿ. ಎಷ್ಟೊಂದು ಪ್ಲ್ಯಾಂಟ್ಸ್ ಇದ್ದಾವೆ, ಎಲ್ಲ ಸೇಲ್ ಮಾಡ್ಬೋದಲ್ವ ನಾನು ಅಂತ ಐಡಿಯಾ ಬಂತು. ಬಟ್ ಏನು ನೋಡಿದ್ರು ಆ ಥರ ಹೊಸ ಹೊಸ ಐಡಿಯಾ ಮಾಡ್ತೀವಿ ಅಷ್ಟೇ. ಬಟ್ ಅದನ್ನು ಕಾರ್ಯಾಗಾರಕ್ಕೆ ತರೋದು ತುಂಬ ಕಷ್ಟ ಇದೆ. ಒಬ್ಬ ಇಡ್ಲಿ ಹಾಕಿರೋದು ನೋಡಿದ್ರೂ, ಈ ಹೋಟೆಲ್ ನೋಡಿದ್ರೂ ನಾವು ಮಾಡ್ಬೋದಲ್ವ ಅಂತ ಅನಿಸುತ್ತೆ. ಮತ್ತು ಮಾಡೋಕ್ಕೆ ತುಂಬ ಕಷ್ಟ. ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರು ಇದ್ರೇ ಚೆಂದ. ಎಲ್ಲನೂ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಕಷ್ಟ ಆಗುತ್ತೆ. ಸೊ ಬೇರೆಯವ್ರನ್ನ ನೋಡಿ ಖುಷಿ ಪಡಿ. ಯಾವುದೇ ಕಾರಣಕ್ಕೂ ಅವ್ರು ಬೆಳೀತಿದ್ದಾರೆ ನಾನು ಹಾಗೆ ಬೆಳಿಬೇಕು ಅಂತ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇನು ಫೀಲ್ಡ್ ಇರುತ್ತೋ ಅದರಲ್ಲಿ ಹೋದ್ರೇ ಒಂದು ನೆಮ್ಮದಿನೂ ಸಹ ಇರುತ್ತೆ, ಸಂತೋಷ ಸಿಗುತ್ತೆ ಆ ಕೆಲಸದಿಂದ ಅಂತ ಹೇಳ್ಬೋದು. ಪ್ಲ್ಯಾಂಟ್ಸ್ ಅಂತೂ ತೊಗೊಳಕ್ಕಾಗಲಿಲ್ಲ. ನೋಡಿ ಖುಷಿ ಪಡೋಣ ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ. ನೋಡಿ ಅಲ್ಲಿಂದ ಹೊರಗಡೆ ಬಂದರೆ ಅಬ್ಬಬ್ಬಬ್ಬಾ, ಕಣ್ಣಿಗೆ ಹಬ್ಬನೋ ಹಬ್ಬ. ಅಷ್ಟು ಚೆನ್ನಾಗಿತ್ತು ಅರೇಂಜ್ಮೆಂಟ್ಸ್ ಎಲ್ಲನೂ, ಲೈಟಿಂಗ್ಸು ಎಲ್ಲ ಸಖತ್ತಾಗಿತ್ತು. ಒಂಥರ ಸ್ವರ್ಗದಲ್ಲೇ ಇದ್ದೀವೇನೋ ಅನ್ನೋ ಫೀಲು. ತುಂಬ ಹೊತ್ತು ನೋಡಿ ಆನಂದಿಸಿದ್ವಿ. ಆಮೇಲೆ ಟೈಮ್ ಆಗ್ತಾಯಿದೆ ಅಂತ ಗೊತ್ತಾಯಿತು. ಅವರೂ ಸ್ವಲ್ಪ ದೂರ ಹೋಗಬೇಕಾಗಿತ್ತು, ಗಾಡೀಲಿ ಇಬ್ಬರೇ ಹೋಗ್ತಾರೆ ಅಂತೇಳ್ಬಿಟ್ಟು ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಮನೆಯಿಂದನೂ ಆಲ್ರೆಡಿ ಕಾಲ್ ಬರೋಕ್ಕೆ ಶುರುವಾಗಿತ್ತು. ಸೊ ನ್ಯೂ ಇಯರ್ ಎಲ್ಲ ಪ್ಲ್ಯಾನ್ ಮಾಡಬೇಕು ಬಾ ಅಂತೇಳ್ಬಿಟ್ಟು. ಇಲ್ಲೂ ನ್ಯೂ ಇಯರ್ ಪ್ಲ್ಯಾನ್ ಮಾಡೋದು ಬೇಡ ಅಂದ್ಕೊಂಡಿದ್ವಿ ಈ ಸಲ. ಮನೆಯಲ್ಲೇ ಬೆಡ್ಶೀಟ್ ಹೊತ್ಕೊಂಡು ಆರಾಮಾಗಿ ಮಲಗೋಣ ಅಂತ. ಬಟ್ ಮಕ್ಳಿಗೋಸ್ಕರ ಎಲ್ಲಾದರೂ ಆಚೆ ಹೋಗಿ ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಬರೋಣ ಅಂತ. ಆಲ್ರೆಡಿ ನಾನು ಬೇರೆ ಮಧ್ಯಾಹ್ನ ಚೆನ್ನಾಗಿ ಬಾರಿಸಿದ್ದೆ. ಮತ್ತೆ ನೈಟ್ ಹೋಗಿ ತಿನ್ನಬೇಕು ಅಂದರೆ ನನಗೆ ನನ್ನ ಹೊಟ್ಟೆಗೆ ಎಷ್ಟು ಸಂಕಟ ಕೊಡ್ತಿದ್ದೀನಿ ಅಂತ ಅನ್ನಿಸ್ತು. ಜೀರ್ಣ ಆಗಿರುತ್ತೋ ಇಲ್ವೋ ಅಂತ. ಆದ್ರೂ ನನ್ನೊಬ್ಳಿಗೋಸ್ಕರ ಅಲ್ವಲ್ಲ, ಫ್ಯಾಮಿಲಿ ಎಲ್ರಿಗೋಸ್ಕರ ಹೋಗೋಣ ಅಂತೇಳ್ಬಿಟ್ಟು ಸಿಸ್ಟ್ರನ್ನು ಕರ್ಕೊಂಡು ಹೊರಟೆ. ಸಿಸ್ಟ್ರು ಜೊತೆ ಹೋಗಿದ್ದು ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆ ಟೈಮ್ ಪಾಸ್ ಮಾಡೋದೇ ಗೊತ್ತಾಗಲ್ಲ. ಮಾತಾಡ್ತಿರ್ತೀವಿ, ಗೊತ್ತಲ್ಲ ಹೆಣ್ಮಕ್ಳು ಸೇರಿಕೊಂಡ್ರೆ ಎಷ್ಟು ಮಾತಾಡ್ತೀವಿ ಅಂತ. ಮಾತಾಡ್ತಾ ಮಾತಾಡ್ತಾ ಎಷ್ಟು ಮಾತಾಡಿದ್ರೂ ಟೈಮ್ ಸಾಕೇ ಆಗಲ್ಲ ನಮಗೆ. ನಾನು ಹೋಗೋ ಅಷ್ಟರಲ್ಲಿ ಮನೇಲಿ ಅಕ್ಕ, ಭಾವ, ಅಕ್ಕನ ಮಗ, ನನ್ನ ಮಗಳು, ಹಸ್ಬೆಂಡ್ ಎಲ್ಲ ರೆಡಿಯಾಗಿದ್ದರು. ಅಲ್ಲಿಂದ ದಿ ವೇವ್ ಅಂತೇಳ್ಬಿಟ್ಟು ರೆಸ್ಟೋರೆಂಟು ನೆಲಮಂಗಲ ರೋಡಲ್ಲಿದೆ, ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲೇ ಇದೆ. ಸೊ ಅಲ್ಲಿಗೆ ಹೋಗಿದ್ವಿ. ನಾವು ಆಲ್ರೆಡಿ ಅಲ್ಲಿಗೆ ಹೋಗಿದ್ವಿ, ಸುಮಾರು ಒಂದು 2-3 ಸಲ ಹೋಗಿದ್ವಿ. ತುಂಬ ಚೆನ್ನಾಗಿರುತ್ತೆ ಊಟ. ಮತ್ತು ಅಲ್ಲಿ ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ಫಿಶಸ್ ಎಲ್ಲ ಇದೆ, ಪಾಂಡ್ ಥರ ಮಾಡಿ ಫಿಶಸ್ ಮಾಡಿದ್ದಾರೆ. ನೋಡೋಕ್ಕೂ ಖುಷಿ ಆಗ್ತಾ ಇರುತ್ತೆ ಅಲ್ಲಿ. ಮತ್ತು ಟೇಸ್ಟು ಅಷ್ಟೇ, ಹೋಟೆಲಲ್ಲಿ ಫುಡ್ಡೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಆ ಸೈಡ್ ಹೋದರೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾವು ಯಾವುದು ಪ್ರಮೋಷನ್ ಕೊಡ್ತಾ ಇಲ್ಲ. ಸೊ ನನಗನ್ಸಿದ್ದು ಹೇಳ್ತಾ ಇರ್ತೀನಿ ಅಷ್ಟೇ. ನಮ್ಮ ಅಕ್ಕನ ಮಗ ಇನ್ನೊಬ್ಬ ದೊಡ್ಡವನಿದ್ದಾನೆ, ಆದರ್ಶ್ ಅಂತ. ಅವನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಅವನು ಹಾಸ್ಟೆಲಲ್ಲಿದ್ದಾನೆ, ರೆಸಿಡೆನ್ಷಿಯಲಲ್ಲಿ ಸ್ಕೂಲಲ್ಲಿ BGSಲ್ಲಿ. ಸೊ ಅವನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಈ ಟೈಮಲ್ಲಿ. ಅವನಿಗಿಷ್ಟ ಈ ಥರ ಹೊರಗಡೆ ಬಂದು ಊಟ ಮಾಡೋದು ಎಲ್ಲ. ಊಟ ಅಂದ್ರೇ ಇಷ್ಟ, ಅದರಲ್ಲೂ ಈ ಥರ ಹೊರಗಡೆ ಬಂದು ಊಟ ಮಾಡಿದ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವನ್ನ ತುಂಬಾ ಮಿಸ್ ಮಾಡಿಕೊಂಡೆ ನಾನು. ಇದೇ ಫಸ್ಟ್ ಟೈಮ್ ನಾವು ಅವನ್ನ ಬಿಟ್ಟು ನ್ಯೂ ಇಯರ್ ಆಚರಿಸ್ತಾ ಇರೋದು. ಸೊ ಹೋಟೆಲಲ್ಲಿ ನಾವು ತಂದೂರಿ ಮತ್ತು ಲಾಲಿಪಪ್ಪು ಮತ್ತು ಚಿಕನ್ ಗುಂಟೂರು, ಆಮೇಲೆ ಫಿಶ್ಶು ಫ್ರೈ, ಅಂಜಲ್ ಫಿಶ್ ತವಾ ಫ್ರೈ ಹೇಳಿದ್ವಿ. ಮತ್ತು ಇನ್ನೊಂದು ಫ್ರಾನ್ಸ್ ಗೀ ರೋಸ್ಟ್ ಅಂತ, ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ಚೆನ್ನಾಗಿತ್ತು. ತುಂಬ ಇಷ್ಟ ಆಗಿದ್ದು ಅಂದರೆ ಫಿಶ್ ಫ್ರೈ ಮತ್ತು ಇದು ಫ್ರಾನ್ಸ್. ಸೀ ಫುಡ್ ಎಲ್ಲ ತುಂಬ ಕಡಿಮೆನೂ ಅನ್ನಿಸ್ತು, ತುಂಬ ಏನು ಜಾಸ್ತಿ ಆಗಲಿಲ್ಲ ನಮಗೆ. ಮತ್ತು ಚಿಕನ್ ಫ್ರೈ, ಸ್ಪೈಸಿ ಚಿಕನ್ ಫ್ರೈ ಅಂತೇಳ್ಬಿಟ್ಟು ಅಲ್ಲಿ ಸ್ಪೆಷಲ್ ಅಂತ ಮಾಡಿಸಿದ್ವಿ. ಎಲ್ಲ ಚೆನ್ನಾಗಿ ತಿಂದರು. ನಾನೇನು ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ. ಯಾಕೆ ತಿನ್ನೋಕ್ಕಾಗಿಲ್ಲ ಅಂತ ನಿಮಗೂ ಗೊತ್ತಲ್ವ, ಮಧ್ಯಾಹ್ನ ಅಲ್ಲಿ ಚೆನ್ನಾಗಿ ತಿಂದಿದ್ದೆ ನಾನು, ಹಾಗಾಗಿ ನಮಗೇನು ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಬಟ್ ಎಲ್ಲದರಲ್ಲೂ ಒಂಚೂರು ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು ಎಲ್ಲನೂ. ಮತ್ತು ಅಲ್ಲಿಂದ ನನಗೆ ಒಂಥರ ನೈಟ್ ರೈಡ್ ಹೋಗಬೇಕು ಅಂದರೆ ತುಂಬ ಇಷ್ಟ, ಫಸ್ಟಿಂದನೂ ಅಷ್ಟೇ. ಅಲ್ಲಿವರೆಗೂ ಏನು ಪ್ಲ್ಯಾನ್ ಇರಲಿಲ್ಲ ನ್ಯೂ ಇಯರ್ದು. ಆಮೇಲೆ ಸಡನ್ ಪ್ಲ್ಯಾನ್ ಆಯಿತು. ಅದು ಕಾರಲ್ಲಿ ಇನ್ನೇನು ಮನೆಗೆ ಹೋಗಬೇಕಾದ್ರೆ
ನಾನು ಹೋಗೋಣ ಎಲ್ಲಾದರೂ ಆಚೆ ಅಂತ ಅಂದೆ. ಅಕ್ಕ ಮತ್ತು ಭಾವ ಮತ್ತು ಪಾಪು ಬರಲಿಲ್ಲ. ಭಾವಂಗೆ ಬೆಳಗ್ಗೆ ಸ್ಕೂಲಿತ್ತು, ಅವರು ಸ್ಕೂಲ್ ಮಾಸ್ಟ್ರು. ಹಾಗಾಗಿ ಅವರಿಗೆ ಸ್ಕೂಲಿತ್ತು, ಬೆಳಗ್ಗೆ ಎದ್ದು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಅವರು ಬರಲಿಲ್ಲ. ಅಕ್ಕನೂ ಪಾಪು ಇರುತ್ತೆ ಅಂತೇಳಿ ಬರೋಕ್ಕಾಗಲಿಲ್ಲ. ಅವ್ರು 3 ಜನನೂ ಮನೆಗೆ ಬಿಟ್ವಿ. ಮನೆ ಹತ್ರ ಇರೋ ಬೇಕ್ರಿಗಳಲ್ಲೆಲ್ಲ ಕೇಕಿನ ಸಂಭ್ರಮ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಯಾರೂ ಅಷ್ಟೊಂದು ಕೇಕ್ ತೊಗೊಳ್ತಾ ಇರಲಿಲ್ಲ. ಅಷ್ಟೊಂದೇನು ಸೆಲೆಬ್ರೇಷನ್ ಇರಲಿಲ್ಲ ಅನ್ನಿಸ್ತು. ನಾನು ಎಷ್ಟು ಕ್ರೌಡ್ ಇರುತ್ತೋ ಹೋಟೆಲಲ್ಲೂ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಗೊತ್ತಿಲ್ಲ, ಮೇ ಬಿ MG ರೋಡು, ಬ್ರಿಗೇಡ್ ರೋಡಲ್ಲೆಲ್ಲ ತುಂಬ ಕ್ರೌಡ್ ಇತ್ತು ಅನಿಸುತ್ತೆ, ಅಲ್ಲೆಲ್ಲ ಸೆಲೆಬ್ರೇಷನ್ನು. ಬಟ್ ಈ ಸೈಡೆಲ್ಲ ಅಷ್ಟು ಏನು ಸೆಲೆಬ್ರೇಷನ್ ಅಂತ ಕಾಣಿಸ್ಲಿಲ್ಲ ನನಗೆ. ಆದ್ರೂ ನಾನು ಮಾತ್ರ ಖಾಲಿ ರೋಡಲ್ಲಿ ಹೋಗ್ತಾ ನ್ಯೂ ಇಯರ್ಗೆ ಕಿರ್ಚಾಡ್ಕೊಂಡು ಹೋಗ್ತಾಯಿದ್ದೆ. ನಂಗೆ ಆ ಥರ ಎಲ್ಲ ಇಷ್ಟ, ಕ್ರೇಜಿಯಾಗಿ ಎಲ್ಲ ಕಿರ್ಚಾಡೋದು ಮಾಡೋದು ಎಲ್ಲ ಇಷ್ಟ. ಹಂಗಾಗಿ ನಾನು, ಮಗಳು ಮತ್ತು ಹಸ್ಬೆಂಡ್ 3 ಜನ ಹೋದ್ವಿ. ಮ್ಯೂಸಿಕ್ ಹಾಕ್ಕೊಂಡು ಜೋರಾಗಿ ನೈಟ್ ರೈಡ್ ಹೋಗೋದು ಭಾಳ ಇಷ್ಟ. ಅಷ್ಟರಲ್ಲಿ 12 ಗಂಟೆ ಆಗೋಯಿತು. ಮಧ್ಯ ರೋಡಲ್ಲಿ ಹಿಂಗೆ ಕಿರ್ಚಾಡ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿಕೊಂಡು ಹೋದ್ವಿ. ಮತ್ತು ಸಿಕ್ತವ್ರಿಗೆಲ್ಲ ನ್ಯೂ ಇಯರ್ ಹೇಳ್ತಾಯಿದ್ದೆ, ನಾನು ವಿಶ್ ಮಾಡ್ತಾಯಿದ್ದೆ. ನ್ಯೂ ಇಯರ್ ಅಂತ ಅಷ್ಟೇ ಅಲ್ಲ, ನಾನು ಬೇರೆ ಟೈಮಲ್ಲೂ ಅಷ್ಟೇ ಟ್ರಿಪ್ ಹೋದಾಗ ಎಲ್ಲಾದ್ರೂ ಗೊತ್ತಿಲ್ಲದಿರೋರಿಗೆ ಹಾಯ್ ಮಾಡೋದು, ಏನಾದರೂ ಹೇಳೋದು, ಅವ್ರ ತಲೆಯಲ್ಲಿ ಹುಳ ಬಿಟ್ಕೊಂಬಿಡ್ಬೇಕು, ಯಾರಪ್ಪ ಇವರು ಅಂತೇಳ್ಬಿಟ್ಟು ಗೊತ್ತಿಲ್ಲದವ್ರಿಗೆ ಮಾತಾಡಿಸಿ ಒಂಥರ ಏನಾದರೂ ಹೇಳಿ ಬರೋದು ನನಗದೊಂದು ಇಷ್ಟ. ಅವ್ರ ಮುಖದಲ್ಲಿ ಸ್ಮೈಲ್ ನೋಡೋಕ್ಕೆ ಇಷ್ಟ. ಗೊತ್ತಿಲ್ಲದೇ ಇರೋರಿಗೆ ಏನಾದರೂ ಹೇಳ್ಬಿಟ್ರೆ ಅವ್ರೊಂಥರ ಖುಷಿ ಪಡ್ತಿರ್ತಾರೆ ವಿಶ್ ಮಾಡೋದ್ರಿಂದ. ಮತ್ತು ನಾವು ಹೋಗ್ತಾನೂ ಅಷ್ಟೇ, ಒಬ್ರು ಯಾರೋ ಟ್ರಾಫಿಕ್ ಪೊಲೀಸು ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಬಿಟ್ಟಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ನಿದ್ದೆ ಬಂದಿರುತ್ತೆ ಅನಿಸುತ್ತೆ. ನಾನು ನ್ಯೂ ಇಯರ್ ಅಂತ ಕಿರ್ಚಿದ ತಕ್ಷಣ ಅವರು ಫುಲ್ ಆ್ಯಕ್ಟಿವ್ ಆಗಿಬಿಟ್ರು. ಅಲ್ಲಿಂದ ಪೆಟ್ರೋಲ್ ಬಂಕ್ ಹತ್ರ ಹೋದೆ. ಪೆಟ್ರೋಲ್ ಬಂಕ್ ಹತ್ರ ಸುಮ್ಮನೆ ತಮಾಷೆಗೆ ಬಂದೆ. ಅವರೆಲ್ಲ ನ್ಯೂ ಇಯರ್ ಕೇಕ್ ಕಟ್ ಮಾಡ್ತಾಯಿದ್ರು. ನಮಗಿಲ್ವ ಕೇಕು ಅಂದರೆ ತಮಾಷೆಗಂದ್ರೂ ಅವರು ತಂದು ನಮಗೆ ಕೇಕು ಕೊಟ್ಟರು. ನಾವು ನ್ಯೂ ಇಯರಿಗೆ ಕೇಕ್ ಕಟ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಕೇಕ್ ತಂದು ಕೊಟ್ಟಿದ್ದು, ಆಹಾಹಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದರಲ್ಲಿ ನನಗೆ ಬ್ರೆಡ್ ಕೇಕ್ ಅಂದರೆ ಇಷ್ಟ. ಈ ಐಸ್ ಕೇಕ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಬ್ರೆಡ್ ಕ್ರೀಮ್ ಕೇಕ್ ಅಂದ್ರೇ ಇಷ್ಟ ನನಗೆ. ಸೊ ತುಮಕೂರವರೆಗೂ ಬಂದ್ವಿ ನಾವು ಲಾಂಗ್ ಡ್ರೈವ್ ಮಾಡ್ಕೊಂಡು. ಹಾಗೇನೆ ತುಮಕೂರಲ್ಲಿ ನಮ್ಮ ಅಕ್ಕನ ಮಗ ಇದ್ದ, ಅವನಿಗೂ ವಿಶ್ ಮಾಡಿ ಮಾತಾಡಿಸ್ಕೊಂಡು, ಯಾರಿಗೂ ಗೊತ್ತಿರಲಿಲ್ಲ ನಾವು ಬಂದಿದ್ದು ಹೋಗಿದ್ದು. ಹಾಗೆ ವಾಪಸ್ ಹೋದ್ವಿ. ಮತ್ತು ಲಾಂಗ್ ಡ್ರೈವಲ್ಲಿ ನನಗೆ ರವಿಚಂದ್ರನ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಅದನ್ನೇ ಹಾಕ್ಕೊಂಡು ಯಾವಾಗಲೂ ಲಾಂಗ್ ಡ್ರೈವಲ್ಲಿ ಕೇಳೋದು ನಾನು. ಇದೇ ನ್ಯೂ ಇಯರ್ಗೆ ಅಂತ ಫಸ್ಟ್ ಟೈಮ್ ಅಂತೇನಲ್ಲ, ನಾನು ಯಾವಾಗಲೂ ಈ ಥರ ನೈಟ್ ಟೈಮು ಹೋಗ್ತಾ ಇರ್ತೀನಿ ಲಾಂಗ್ ರೈಡು. ಅದಾಗಿ ಬಂದು ಮಲಗೋ ಅಷ್ಟೊತ್ತಿಗೆ 3:30-4 ಗಂಟೆ ಆಯಿತು. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನಮ್ಮ ಅಕ್ಕನ ಮಗನೂ ನಮ್ಮ ಜೊತೆ ಬರ್ತೀನಿ ಅಂದ. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ, ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು ಆಲ್ರೆಡಿ ಆ ದೇವಸ್ಥಾನಕ್ಕೆ ಒಂದು ಸಲ ಹೋಗಿದ್ದೆ. ತುಂಬ ಏನು ಜನ ಇರಲ್ಲ, ಒಂಥರ ಚೆನ್ನಾಗಿರುತ್ತೆ, ಕಾಮಾಗಿರುತ್ತೆ ಪ್ಲೇಸು. ಅಲ್ಲಿ ರೋಡೂ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಮತ್ತು ಮಕ್ಕಳನ್ನು ಕರ್ಕೊಂಡು ಹೋದ್ವಿ. ಇದು ದೊಡ್ಡಾಲದ ಮರದಿಂದ ಮುಂದೆ ಸಾಲಿಗ್ರಾಮ ಶ್ರೀ ಶ್ರೀನಿವಾಸ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೋಗೋಣ. ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಮಾಗಿರುತ್ತೆ. ಜನ ಒಂಚೂರು ಜಾಸ್ತಿ ಜನ ಇರೋದೇ ಇಲ್ಲ. ನಾನು ಫಸ್ಟ್ ಟೈಮ್ ಹೋದಾಗಂತೂ ಯಾರೂ ಇರಲಿಲ್ಲ. ನಾನು ಮತ್ತು ಸಿಸ್ಟ್ರ್ ಜೊತೆ ಹೋಗಿದ್ದಿದ್ದು. ಇಬ್ಬರೇ ಬೈಕಲ್ಲಿ ಹೋಗಿದ್ವಿ. ಆವಾಗ ನಾವಿಬ್ಬರು ಬಿಟ್ಟರೆ ಆ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ. ಬಟ್ ಇವತ್ತು ಹೋಗಿ ನೋಡಿದಾಗ ಎಷ್ಟೊಂದು ಜನ ಇದ್ದರು ಅಂದರೆ ಸಖತ್ತು ಕ್ಯೂ ಇತ್ತು. ಕ್ಯೂನಲ್ಲಿ ಹೋಗೋಷ್ಟು ಪೇಷನ್ಸು ನಮಗಿರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ಸೊ ನೀವು ಕೇಳ್ತಿರ್ಬೋದು, ಯಾಕೆ ಕ್ಯೂನಲ್ಲೇ ಹೋಗಿ ಅಷ್ಟು ದೂರ ಹೋಗಿದ್ದೀರಾ, ಕ್ಯೂನಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೋದಿತ್ತು ಅಂತ. ಆದರೆ ಕ್ಯೂನಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಈ ನಮ್ಮ ಸಾಹೇಬ್ರಿಂದ ಆಗುತ್ತಾ? ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರೆ ತುಂಬ ರೋದನೆ. ಅದು ಏನು ಕೊಡಿಸಿದ್ರು ಅಲ್ಲಿ ಆಟ ಸಾಮಾನುಗಳು ನೋಡ್ಬಿಡ್ತಾರ. ಏನು ತೊಗೊಳಕ್ಕೆ ಹೋದ್ರೂ ಇದು ಬೇಡ, ಅದು ಬೇಡ, ಇದು ಅಂತ ಸಖತ್ತು ಹಠ ಮಾಡಿಬಿಟ್ಟ. ಮತ್ತು ಅಲ್ಲಿ ಮಾರೋರು ಅಷ್ಟೇ ಅದೇ ವೀಕ್ನೆಸ್ ಇಟ್ಕೊಂಡು ಬೇಕು ಅಂತ ಮಕ್ಳಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇದು ಕೊಡಲಾ ಅಂತ ಕೇಳ್ತಿರ್ತಾರೆ. ಆ ವಿಷಯದಲ್ಲಿ ನೋಡಬೇಕು ಅಂದರೆ ನನ್ನ ಮಗಳಂತೂ ನಾನು ಪುಣ್ಯ ಮಾಡಿದ್ದೀನಿ. ಯಾವಾಗ್ಲೂ ಅವಳು ಚಿಕ್ಕ ಹುಡುಗಿಯಿಂದನೂ ಇದ್ದೇ ಬೇಕು ಅಂತ
ಯಾವತ್ತೂ ಹಠ ಮಾಡಿಲ್ಲ. ನೋಡಿ ಇಷ್ಟು ಅದೊಂದು ಐಟಮ್ ತೊಗೊಳೋದಕ್ಕೆ ಎಷ್ಟು ಹತ್ತು ಮಾಡಿ ಕಣ್ಣಲ್ಲೆಲ್ಲ ಎಷ್ಟು ಗಂಗಾ ಕಾವೇರಿ ಎಲ್ಲ ಹೋಗ್ಬಿಟ್ಟಿದೆ. ಹಂಗೋ ಹಿಂಗೋ ಅದನ್ನು ಕೊಡಿಸಿ ಸಮಾಧಾನ ಮಾಡಿಸಿದ್ದಾಯಿತು. ಅಲ್ಲಿಂದ ಮತ್ತೆ ಹೊರಟ್ವಿ. ಇನ್ನು ನಾವು ಬಂದಿದ್ದ ಪ್ಲೇಸ್ ಬಂದು ರಾಮೋಹಳ್ಳಿ ಅಂತ ಹೇಳ್ಬಿಟ್ಟು, ಮಾಗಡಿ ರೋಡು ದೊಡ್ಡಾಲ್ದ ಮರದಿಂದ ಮುಂದೆ ಬರಬೇಕು, ರಾಮೋಹಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗ್ತಾ ರೋಡಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ನರ್ಸರಿಗಳಿದ್ವು. ನನ್ನ ಕಣ್ಣಿಗೆ ಬಿದ್ದಿದ್ದು ಇದೊಂದು ಸೆಕ್ಯುಲೆಂಟ್ಸ್ದು ನರ್ಸರಿ. ನೋಡ್ತಿದ್ದಂಗೆ ಒಂಥರ ಅಟ್ರಾಕ್ಟ್ ಆಗಿಬಿಡ್ತು. ನಿಲ್ಲಿಸು 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 ಅಂತ ಹೇಳ್ಬಿಟ್ಟು ಹೋಗಿ ಜಸ್ಟ್ ನೋಡೋಣ ಅಷ್ಟೇ, ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಎಷ್ಟೆಷ್ಟು ರೇಟ್ ಇದೆ ಕೇಳೋಣ. ಸೊ ಮಾಲಲ್ಲಿ ನಿಮಗೆಲ್ಲ ತೋರಿಸಿದ್ದೆ ನಾನು ಆಲ್ರೆಡಿ. ಎಲ್ಲ ₹1,000, 2,000, 3,000 ಆ ಥರ ಇತ್ತು. ಇವೆಲ್ಲ ಫಸ್ಟ್ ಬಂದು ಕೇಳಿದಾಗ ನಾನು ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ ಎಲ್ಲ ₹120 ಹೇಳಿದರು. ಇನ್ನು ಈ ಚಿಕ್ಕ ಚಿಕ್ಕದು ಸ್ವಲ್ಪ ಚಿಕ್ಕದು ಇದೆಲ್ಲ ₹70 ಹೇಳಿದ್ರು. ನನಗೆ ಫುಲ್ ಖುಷಿಯಾಗೋಯಿತು. ಅಷ್ಟೊಂದು ಕಾಸ್ಟ್ಲಿ ಗಿಡಗಳು. ಸೊ ಇಲ್ಲೂ ಒಂಚೂರು ಕಡಿಮೆ ಅನ್ನಿಸ್ತು ನನಗೆ. ನಾನು ಮೊದಲೇ ಹೇಳ್ದಂಗೆ ಹೆಬ್ಬಾಳ ಹತ್ರ ಯಲಹಂಕ ಹತ್ರ ಸೆಕ್ಯುಲೆಂಟ್ಸ್ ಫ್ಯಾಕ್ಟ್ರಿ ಅಂತ ಇದೆ, ಅಲ್ಲೂ ಕಡಿಮೆಗೆ ಸಿಕ್ಕಿತ್ತು. ಬಟ್ ನನಗೆ ಅಲ್ಲಿಗಿಂತ ಇಲ್ಲಿ ಇನ್ನೂ ಕಡಿಮೆ ಅನ್ನಿಸ್ತು. ಮತ್ತು ಚೆನ್ನಾಗಿ ಮಾತಾಡ್ಸ್ಕೊಂಡು ಅವರೆಲ್ಲ ಹಿಂದಿಲಿ ಮಾತಾಡ್ತಿದ್ರು. ಹಿಂದಿಲೇ ಮಾತಾಡ್ಸ್ಕೊಂಡು ಚೆನ್ನಾಗಿ ಮಾತಾಡ್ಸಿದ್ದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಡಿಸ್ಕೌಂಟ್ ಕೊಟ್ಟರು. ₹120, ₹150 ಇದೆಲ್ಲ ₹70 ಹಾಕ್ಕೊಟ್ಬಿಟ್ರು. ಕೊನೆಗೆ ಎಲ್ಲ ಇದು ಬೇಡ ಅಂತಿದ್ದವಳೆಲ್ಲ ಇದೊಂದು ವೆರೈಟಿ ಇರಲಿ ಅಂತೇಳ್ಬಿಟ್ಟು ತಗೋತಾ ಹೋದೆ. ಫಸ್ಟು ಬೇಡ ಅನಿಸುತ್ತೆ, ಬಟ್ ನೋಡಿದ ತಕ್ಷಣ ಒಂಥರ ಅದೇನೋ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ನನಗಂತೂ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಸ್ಬೆಂಡು ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಹೋಗಲಿ ತಗೋ ಅಂತೇಳ್ಬಿಟ್ಟು. ಈ ವೆರೈಟಿ ಇಲ್ಲ ಆ ವೆರೈಟಿ ಇಲ್ಲ ಅಂತೇಳ್ಬಿಟ್ಟು ಒಂದು ಗಿಡ ಸಿಕ್ಕಿದ್ರೂ ಸಾಕು, ಯಾಕೆಂದರೆ ಅದರಿಂದ ಎಲೆಗಳು ತೊಗೊಂಡು ನಾನು ಪ್ರೊಪೋಗೇಟ್ ಮಾಡ್ತೀನಿ. ಸೊ ಇನ್ನೊಂದು ಹೊಸ ಗಿಡಗಳು ಬರುತ್ತೆ. ಬಟ್ ಬೆಳವಣಿಗೆ ತುಂಬ ಲೇಟ್ ಹೇಳ್ದಂಗೆ. ಅದು ಒಂದು ಎಲೆಯಲ್ಲಿ ಮತ್ತೆ ಆ ಸೈಜಿನ ಗಿಡ ಬರಬೇಕು ಅಂದರೆ ಮಿನಿಮಮ್ ಒಂದು 6 ತಿಂಗಳಾದರೂ ಬೇಕಾಗುತ್ತೆ. ಹಾಗಾಗಿ ತಗೊಂಡು ಇರಲಿ ಅಂತೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಪರ್ಚೇಸ್ ಮಾಡಿದ್ವಿ. ಬಿಲ್ ಬಂದು ₹1,990 ಆಯಿತು ಅಂತ ಹೇಳಿದ್ರು ಅಷ್ಟು ಪ್ಲ್ಯಾಂಟ್ಸಿಗೆ. ಮತ್ತು ₹10 ಇನ್ನೇನು ವಾಪಸ್ ಇಸ್ಕೊಳ್ಳೋದು ಅಂತೇಳ್ಬಿಟ್ಟು ಅದಕ್ಕೆ ಒಂದು ಕಾಂಪ್ಲಿಮೆಂಟ್ ಥರ ಇನ್ನೊಂದು ಯಾವುದಾದ್ರೂ ಪ್ಲ್ಯಾಂಟ್ ಕೊಟ್ಬಿಡಿ, 2000 ರೌಂಡ್ ಫಿಗರ್ ಮಾಡ್ಕೊಳ್ಳಿ ಅಂತಂದರು. ಆಮೇಲೆ ಆ ಅಂಗಡಿಯವನು ಫುಲ್ ಕ್ಲೋಸ್ ಆಗಿಬಿಟ್ಟ. ಟೀ ತರಿಸ್ಕೊಡ್ತೀನಿ ಅದು ಇದು ಅಂತ ಕುತ್ಕೊಳಕ್ಕೆ ಹೇಳ್ದ. ಬಟ್ ನಮಗೆ ಟೈಮ್ ಆಗಿಬಿಟ್ಟಿತ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು ಅಂತ ಹೋಗೋಣ ಅಂತ ಹೊರಟ್ವಿ. ಇಷ್ಟು ಪ್ಲ್ಯಾಂಟ್ಸ್ಗಳ್ನ ನಾನು ಪರ್ಚೇಸ್ ಮಾಡಿದೆ. ನೀವು ಆ ಸೈಡ್ ಹೋಗೋದಾದರೆ ನೋಡಿ ತಗೊಳ್ಳಿ. ಹಾಗೆ ಒಂದೆರಡೆರಡು ಎಸ್ಕೇಪ್ ಮಾಡ್ತಾಯಿದ್ಲು ಎಲೆಗಳು ಮಾತ್ರ ನನ್ನ ಮಗಳು. ಅಂದರೆ ಅದು ಬರೀ ಎಲೆ ತೊಗೊಂಡ್ರು ಅದರಲ್ಲಿ ಗಿಡ ಬರುತ್ತಲ್ಲ, ಆ ವೆರೈಟಿ ನನ್ನ ಹತ್ರ ಗಿಡ ಇಲ್ಲ ಅಂದರೆ ಅದನ್ನು ಹಾಕಿ ಆ ಗಿಡಗಳನ್ನ ಮಾಡ್ಕೊಬೋದು. ಆದರೂ ಇನ್ನೊಂದು ಒಂಚೂರು ಮುಂದೆ ಹೋದರೆ ಇನ್ನೂ ದೊಡ್ಡ ನರ್ಸರಿ ಇತ್ತು. ಬಟ್ ಇಲ್ಲಿ ಸೆಕ್ಯುಲೆಂಟ್ಸ್ದೇನೋ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಬಟ್ ಬೇರೆ ಥರ ಪ್ಲ್ಯಾಂಟ್ಸು, ಫ್ಲವರಿಂಗ್ ಪ್ಲ್ಯಾಂಟ್ಸು ಅವೆಲ್ಲ ತುಂಬ ಜಾಸ್ತಿ ಇದ್ವು. ನೋಡೋಕ್ಕೆ ಸಖತ್ತಾಗಿತ್ತು. ನೋಡಿ ಖುಷಿ ಪಡೋಣ ಅಂತಲೇ ಅರ್ಧ ಹೋದ್ವಿ. ಕಣ್ಣಂತೂ ತಂಪಾಗ್ಬಿಟ್ವು ನನಗೆ. ನೋಡಿ ಅಪ್ಪ ಇಲ್ಲಿ ಬಂದು ನೋಡಿದಾಗಲೂ ಅಷ್ಟೇ, ನಾವು ಒಂದು ನರ್ಸರಿ ಮಾಡ್ಬೋದಲ್ವಾ ಅಂತ ಆಲ್ರೆಡಿ ಥಾಟ್ ಬರ್ತಾಯಿತ್ತು ತಲೆಯಲ್ಲಿ. ಮತ್ತು ಅವೆಲ್ಲ ಆಗದಲ್ಲೇ ಇರೋ ಕೆಲಸ ಅಂತ ಅಂದ್ಕೊಂಡು ಜಸ್ಟ್ ನೋಡಿದ್ವಿ. ಒಂದೇ ಒಂದು ರಬ್ಬರ್ ಪ್ಲ್ಯಾಂಟ್ ತೊಗೊಂಡೆ ಇಲ್ಲಿ. ಯಾಕೆಂದರೆ ತೊಗೋಬೋದು, ಬಟ್ ಮನೇಲಿ ಜಾಗನೇ ಇಲ್ಲ. ಅಷ್ಟೊಂದು ಈಗ ಪ್ಲ್ಯಾಂಟ್ಸ್ಗಳು ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಮನೆ ಹೊಸ ಸ್ವಂತ ಮನೆ ಆದಮೇಲೆ ಬೇಕಾದರೆ ಫುಲ್ಲು ಜಾಸ್ತಿ ತೊಗೊಳ್ಳೋಣ ಎಲ್ಲ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ಮತ್ತು ಈ ಥರ ಪ್ಲ್ಯಾಂಟ್ಸಿಗೆಲ್ಲ ಡೈರೆಕ್ಟ್ ಸನ್ಲೈಟು, ಫ್ಲವರಿಂಗ್ ಪ್ಲ್ಯಾಂಟ್ಸಿಗೆ, ಅದು ಹೂವು ಬಿಡೋ ಅಂಥ ಪ್ಲ್ಯಾಂಟ್ಸಿಗೆ ತುಂಬ ಅಂದರೆ ತುಂಬ ಸನ್ಲೈಟ್ ಬೇಕಾಗುತ್ತೆ. ಹಾಗಾಗಿ ನಮ್ಮನೆ ಹತ್ರ ಅಂತೂ ಜಾಗನೇ ಇಲ್ಲ ಪ್ಲ್ಯಾಂಟ್ಸ್ಗಳು ಇಡೋದಕ್ಕೆ. ಈಗಿರೋದು ಫುಲ್ಲು ಕವರ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಪ್ಲ್ಯಾಂಟ್ಸ್ಗಳ್ನ ಇಟ್ಟು. ನಮ್ಮ ಓನರ್ ತುಂಬ ಒಳ್ಳೆಯವರಿದ್ದಾರೆ. ಒಬ್ಬೊಬ್ಬರು ಒಂದು ತುಳಸಿ ಗಿಡ ಇಟ್ಟರೂ ಏನಾದರೂ ಅಬ್ಜೆಕ್ಷನ್ ಮಾಡ್ತಾ ಇರ್ತಾರೆ. ಪಾಟಿಂದ ಮಣ್ಣು ಎಲ್ಲ ಬೀಳುತ್ತಲ್ಲ, ಕರೆ ಆಗುತ್ತೆ ಅದು ಇದು ಅಂತೇಳ್ಬಿಟ್ಟು. ಆದರೆ ನಮ್ಮ ಓನರ್ ಯಾವತ್ತೂ ಏನೂ ಹೇಳಿಲ್ಲ. ಅವ್ರು ಇನ್ನೂ ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಎಲ್ಲ ಒಳ್ಳೆ ಗಾರ್ಡನ್ ಥರ ಆಗ್ಬಿಟ್ಟಿದೆ ಅಂತೇಳ್ಬಿಟ್ಟು. ಆ ಥರ ಎಲ್ಲ ಕೇಳಿದಾಗ ನಮಗೂ ಖುಷಿ ಆಗುತ್ತೆ. ನಾವು 7 ವರ್ಷ ಆದ್ರೂ ಅದಕ್ಕೆ ಮನೆಯನ್ನು ಖಾಲಿ ಮಾಡಿಲ್ಲ. ಯಾಕೆಂದರೆ ಒಳ್ಳೆ ಓನರ್ಗಳು ಸಿಗೋದು ತುಂಬ ಕಷ್ಟ ಬೆಂಗಳೂರಲ್ಲಿ. ಸೊ ನಮಗೆ ಸಿಕ್ಕಿರೋವಂಥ ಓನರು ತುಂಬ ಒಳ್ಳೆಯವರಿದ್ದಾರೆ.
ಮತ್ತು ಅಲ್ಲೆಲ್ಲ ಓಡಾಡಿ ನನಗೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾನೇ ಇಲ್ಲ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅದು. ನೋಡೋಕ್ಕೆ ಸಖತ್ತು ಖುಷಿ ಆಗ್ತಿತ್ತು. ನನ್ನ ಮಗಳು ನೋಡಿ ಆಲ್ರೆಡಿ ಇನ್ನೊಂದೆರಡು ಎಸ್ಕೇಪ್ ಮಾಡಿದ್ಲು ಎಲೆಗಳ್ನ. ಗಿಡ ಏನು ಎಸ್ಕೇಪ್ ಮಾಡಿಲ್ಲ, ಬರೀ ಎಲೆಗಳಷ್ಟೇ. ಸೊ ಅದನ್ನು ಹಾಕಿದ್ರೆ ಮತ್ತೆ ಅದು ಪ್ರೊಪಗೇಷನ್ ಆಗುತ್ತೆ ಅಂತೇಳ್ಬಿಟ್ಟು, ಸೆಕ್ಯುಲೆಂಟ್ಸಿಂದ ಮಾತ್ರ ಹಂಗಾಗುತ್ತೆ. ಹಾಗಾಗಿ ಅದನ್ನು ಎತ್ಕೋತಾ ಇದ್ಲು. ಮತ್ತು ಇದು ಫ್ಲವರ್ ಪ್ಲ್ಯಾಂಟ್ಸು ಅಷ್ಟೇ ಸಕ್ಕತ್ತಾಗಿತ್ತು ನೋಡೋಕ್ಕೆ. ನಾನು ಗ್ಯಾಪಲ್ಲೇ ಒಂದೆರಡು ರೀಲ್ಸ್ ಮಾಡ್ಕೊಂಬಿಟ್ಟೆ ಅಲ್ಲೇ. ತುಂಬ ಮಾಡೋಕ್ಕಾಗಲಿಲ್ಲ ರೀಲ್ಸು, ಎರಡಷ್ಟೇ ಮಾಡಿದೆ ರೀಲ್ಸ್ನ. ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಿತ್ತು. ಹೊಟ್ಟೆ ಹಸಿವು ಎಲ್ಲೋ ಹೊರಟೋಯ್ತು ಗೊತ್ತಾಗಲೇ ಇಲ್ಲ ನಮಗೆ. ಅಷ್ಟರಲ್ಲಿ ನನ್ನ ಮಗನ ತೀಟೆ ಜಾಸ್ತಿ ಆಗ್ತಾ ಹೋಯಿತು. ಸರಿ ಹೊರಟು ಬಿಡೋಣ ಅಂತ ಅಂದರು. ಹೊರಟ್ವಿ ಅಲ್ಲಿಂದ. ಇದೇ ದೊಡ್ಡ ಆಲದ ಮರ ನೋಡಿ, ಎಷ್ಟು ದೊಡ್ಡದಿದೆ ಗೊತ್ತಾ ಆಲದ ಮರ ಅದು. ಅದಕ್ಕೆ ದೊಡ್ಡ ಆಲದ ಮರ ಅಂತಲೇ ಹೆಸರಿಟ್ಬಿಟ್ಟವ್ರೆ. ಅಲ್ಲಿಂದ ಮಾಗಡಿ ಮೇನ್ ರೋಡಲ್ಲಿ ಮಧುದರ್ಶಿನಿ ಅಂತ ಒಂದು ಹೋಟೆಲ್ ಇದೆ. ಈಗ ಅದಕ್ಕಿಂತ ಮುಂಚೆ ಒಂದು ಸತಿ ನಾನು ಇಲ್ಲಿ ಊಟ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಊಟ. ಸೊ ಮುದ್ದೆ ಊಟ, ಚಪಾತಿ ಊಟ, ಪರೋಟ ಎಲ್ಲ ಇರುತ್ತೆ. ನಾವು ತಗೊಂಡಿದ್ದು ಮುದ್ದೆ ಊಟ. ಉಪ್ಸಾರು, ಬಸ್ಸಾರು, ಸೊಪ್ಪಿನ ಸಾರು, ಈ ಥರ ಪಲ್ಯ ಎಲ್ಲ ಕೊಡ್ತಾರೆ. ಚೆನ್ನಾಗಿತ್ತು. ಈ ದೊಡ್ಡ 5 ಸ್ಟಾರ್ ಹೋಟೆಲ್ಗಿಂತ ಅಂತ ಚಿಕ್ಕ ಹೋಟೆಲಲ್ಲೇ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ಬಂದು ನಮ್ಮದು ಅಷ್ಟೊಂದು ಪ್ಲ್ಯಾಂಟ್ಸ್ ತಂದಿದ್ವಲ್ಲ ಎಲ್ಲ ಅರೇಂಜ್ ಮಾಡಬೇಕಿತ್ತು, ರೀಪಾಟಿಂಗ್ ಎಲ್ಲ ಮಾಡಬೇಕಿತ್ತು. ಸೊ ಹಸ್ಬೆಂಡ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಈ ವಿಷಯದಲ್ಲಿ. ಅವರು ಇದನ್ನು ನಾವು ಕೋಕೋಪೀಟ್ ತರಿಸ್ತೀವಿ. ಕೋಕೋಪೀಟ್ ಅಂತ ಸಿಗುತ್ತೆ. ನೀವು ಆನ್ಲೈನಲ್ಲಿ ಬೇಕಾದರೂ ತರಿಸ್ಕೋಬೋದು, ಇಲ್ಲ ಮಾಮೂಲಿ ನರ್ಸರಿಗಳಲ್ಲಿ ಸಿಗುತ್ತೆ ನಿಮಗೆ. ಕೋಕೋಪೀಟ್ ಅಂದರೆ ಅದು ಸುಮ್ಮನೆ ಕೇಕ್ ಥರ ಇರುತ್ತೆ. ಅದನ್ನು ತಂದಿದ್ರೆ ಅದಕ್ಕೆ ನೀರು ಹಾಕಿದ್ರೆ ಅದು ಹರಡ್ಕೊಳ್ಳುತ್ತೆ ಫುಲ್ಲು. ಸೊ ತಳಕ್ಕೆಲ್ಲ ನಾನು ಕೋಕೋಪೀಟ್ ಹಾಕ್ತೀನಿ. ಇನ್ನು ಅದ್ರ ಮೇಲ್ಗಡೆ ಸಕ್ಯುಲೆಂಟ್ಸ್ಗೆ ಅಂತಲೇ ಒಂದು ಸಾಯಿಲ್ ಬರುತ್ತೆ, ಸಕ್ಯುಲೆಂಟ್ಸ್ ಆ್ಯಂಡ್ ಕ್ಯಾಕ್ಟಸ್ ಪಾಟಿಂಗ್ ಸಾಯಿಲ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಮೇಲ್ಗಡೆ ಹಾಕ್ತೀನಿ. ತಳಕ್ಕೆಲ್ಲ ಕೋಕೋಪೀಟ್ ಹಾಕ್ತೀನಿ. ಮತ್ತು ಬೇರೆ ಮಾಮೂಲಿ ಪ್ಲ್ಯಾಂಟ್ಸಿಗೆಲ್ಲ ಈ ಥರ ಪಾಟಿಂಗ್ ಸಾಯಿಲ್ ಮಿಕ್ಸ್ ಅಂತಲೇ ಸಿಗುತ್ತೆ. ಅದನ್ನು ಡೈರೆಕ್ಟ್ ತಂದು ಹಾಕ್ತೀನಿ. ಕೋಕೋಪೀಟ್ನ ಸಕ್ಯುಲೆಂಟ್ಸಿಗೆ ಮಾತ್ರ ಹಾಕ್ತೀನಿ. ಸೊ ಅದು ಹಾಕೋದ್ರಿಂದ ಅದು ಲೈಟ್ ವೆಯ್ಟ್ ಇರುತ್ತೆ. ಹಾಗಾಗಿ ನೀರು ತುಂಬ ದಿವಸ ಇರುತ್ತೆ ಅದರಲ್ಲಿ, ಆಲ್ರೆಡಿ ಇರೋದ್ರಿಂದ ಅದರಲ್ಲೇ ಇರ್ಕೊಳ್ಳುತ್ತೆ. 15 ದಿವಸ ತಿಂಗಳವರೆಗೂ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ತೇವಾಂಶದಿಂದ. ಸೊ ಹಾಗಾಗಿ ಕೋಕೋಪೀಟ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ವೆಯ್ಟ್ ಇರುತ್ತಲ್ವ ಪಾಟ್ಸ್ ಎಲ್ಲ, ನಾವು ಹ್ಯಾಂಗಿಂಗ್ ಪಾಟ್ಸಿಗೆಲ್ಲ ಹಾಕೋದ್ರಿಂದ ಕೋಕೋಪೀಟ್ ಯೂಸ್ ಮಾಡೋದ್ರಿಂದ ಅಷ್ಟು ವೆಯ್ಟ್ ಬರೋಲ್ಲ ನಮಗೆ. ಅದ್ರ ಜೊತೆನೂ ಮಿಕ್ಸ್ ಮಾಡ್ತೀನಿ ಸಾಯಿಲ್ ಮಿಕ್ಸ್. ಬೇರೆ ಪೆರಲೈಟ್ ಅಂತ ಹೇಳ್ಬಿಟ್ಟೆಲ್ಲ ಸಿಗುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ನಾವು. ಗೊಬ್ಬರ ಅದೆಲ್ಲ ಮಿಕ್ಸ್ ಮಾಡಿ ಹಾಕಬೇಕು. ಸೊ ಪ್ಲ್ಯಾಂಟ್ಸ್ ಎಲ್ಲ ನಾನಿಲ್ಲಿ ಅರೇಂಜ್ ಮಾಡ್ತಾಯಿದ್ರೆ ನಮ್ಮ ಹಸ್ಬೆಂಡ್ ಎಲ್ಲ ಸಾಯಿಲ್ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು. ಸೊ ನಾನೆಲ್ಲ ಪ್ಲ್ಯಾಂಟ್ಸ್ನೆಲ್ಲ ಅರೇಂಜ್ ಮಾಡಿಸ್ತಾಯಿದ್ರೆ ತುಂಬ ಹೊತ್ತಾಯಿತು. ಬೆಳಿಗ್ಗೆ ನಾವು ಮಧ್ಯಾಹ್ನ ಊಟ ಮಾಡಿ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ ಆಗೋಯ್ತು. 7:30-8 ಗಂಟೆ ಆಯಿತು ಫುಲ್ ರೆಡಿ ಮಾಡಿ ನಾವೆಲ್ಲ ಅರೇಂಜ್ ಮಾಡೋ ಅಷ್ಟರಲ್ಲಿ. ಆದರೂ ಇನ್ನೂ ಕೆಲವೊಂದೆಲ್ಲ ಅರೇಂಜ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ದಿವಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎತ್ತಿಟ್ಬಿಟ್ವಿ. ಬರೀ ಒಂದು ಪ್ಲ್ಯಾಂಟಿಗೆ ಅಲ್ಲಿ ನೀವು ನೋಡಿದ್ರಿ, ಯಾವುದು ಓರಿಯನ್ ಮಾಲಲ್ಲಿ ಬರೀ ಒಂದು ಪ್ಲ್ಯಾಂಟಿಗೆ 2,000 ಕೊಡಬೇಕಾಗಿತ್ತು. ಬಟ್ ಇಲ್ಲಿ ನಾವು ಅಷ್ಟೊಂದು ಪ್ಲ್ಯಾಂಟ್ಸ್ನ ಬರೀ 2,000ಕ್ಕೆ ತಂದ್ವಿ. ಅದು ಎಲೆಗಳೆಲ್ಲ ಮುರಿದೋಗಿರೋದು ನಾವು ಯಾವುದೂ ವೇಸ್ಟ್ ಮಾಡಲ್ಲ. ಸೊ ಆ ಥರ ಮಾಡಿ ಚಿಕ್ಕ ಪ್ಲ್ಯಾಂಟ್ಸ್ ಕೊಟ್ಟಿರೋಂಥ ಪಾಟ್ಗಳಿರುತ್ತಲ್ಲ ಅದರೊಳಗೆ ಹಾಕಿ ಪ್ರೊಪಗೇಷನ್ ಮಾಡ್ತೀವಿ. ಪ್ರೊಪಗೇಷನ್ ಅಂತ ಅಂದರೆ ಮರು ಉತ್ಪಾದನೆ, ಈ ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ಮತ್ತು ಅದು ಹುಟ್ಕೊಳ್ಳುತ್ತೆ, ಅದು ಎಲೆಯಿಂದನೇ ಹುಟ್ಕೊಳ್ಳುತ್ತಲ್ಲ, ಚಿಗುರುತ್ತೆ. ಹಾಗಾಗಿ ಅದನ್ನು ಪ್ರೊಪಗೇಷನ್ ಅಂತ ಕರೀತಾರೆ. ಆ ಥರ ಮಾಡ್ಕೋತೀನಿ. ಅದು ದೊಡ್ಡದಾದಾಗ ಮತ್ತೆ ಇನ್ನೊಂದು ಪಾಟಿಗೆ ಹಾಕಿ ದೊಡ್ಡ ಪಾಟಿಗೆ ಹಾಕಿ ಎತ್ತಿಟ್ಕೋತೀವಿ. ಹಾಗೆ ಅರೇಂಜ್ಮೆಂಟ್ಸು ಮಾಡ್ಕೋತೀವಿ. ಸ್ಟೋನ್ಸು ಎಲ್ಲ ಹಾಕಿ. ಸ್ಟೋನ್ಸ್ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ ನಿಮಗೆ ತೇವಾಂಶ ಇರುತ್ತೆ, ಹಾಗೇ ತುಂಬ ದಿವಸದವರೆಗೂ ಇರುತ್ತೆ. ಡ್ರೈ ಆಗೋದು ನೋಡ್ಬೇಕು ನೀವು. ಮಣ್ಣು ಫುಲ್ ಡ್ರೈ ಆಗಿದ್ರೆ ಮಾತ್ರ ನೀರು ಹಾಕಬೇಕು. ಇಲ್ಲ ಅಂದರೆ ಕೈ ಮುಟ್ಟಿದಾಗ ಕೈಗೆ ಮಣ್ಣು ಅಂಟ್ಕೊಂಡ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅಂತ. ಅಕಸ್ಮಾತ್ ಮಣ್ಣು ಯಾವುದು ನಮ್ಮ ಬೆರಳಿಗೆ ಅಂಟ್ಕೊಂಡಿಲ್ಲ ಅಂದರೆ ಆವಾಗ ನೀರಿನ ಅವಶ್ಯಕತೆ ಇದೆ ಅಂತ ಅರ್ಥ. ಆವಾಗ ಮಾತ್ರ ನೀರು ಹಾಕಬೇಕು, ಅಲ್ಲಿವರೆಗೂ ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಸೊ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ನಾನು ಯಾವತ್ತೂ ಮಾಡಲ್ಲ. ಪ್ರತಿದಿನವೂ ನನಗೆ ಹೊಸ ವರ್ಷದ ಥರನೇ ಇರುತ್ತೆ. ಸೊ ಹೊಸದು ಕಲಿತಿರ್ತೀನಿ, ಹೊಸದು ಹೇಳ್ಕೊಡ್ತಾ ಇರ್ತೀನಿ. ನನಗನ್ಸಿದ್ದು ನಾನು ಮಾಡ್ತಾ ಇರ್ತೀನಿ. ಯಾವುದು ಹೊಸದನ್ನು ಕಲಿತಾ ಇರ್ತೀವೋ ಅದೇ ಹೊಸ ವರ್ಷ ನಮಗೆ. ಸೊ ಈ ವರ್ಷ ನ್ಯೂ ಇಯರ್ ನಂದು ಈ ಥರ ಇತ್ತು. ನಿಮ್ಮದೆಲ್ಲ ಹೇಗಿತ್ತು, ಏನಾಯಿತು ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ನಿಮಗೆ ಹೊಸ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ.
ವಿಡಿಯೋ ಮಾಡ್ತಿರೋದು ತುಂಬ ಲೇಟ್ ಆಗ್ತಿದೆ ಸ್ವಲ್ಪ, ಏಕೆಂದರೆ ನನಗೆ ಎಡಿಟಿಂಗು ಅದು ನಿಮ್ಗೆ ಹೇಳ್ದಂಗೆ ಬರ್ತಾ ಇಲ್ಲ. ಆದಷ್ಟು ಕಲಿತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.